ರೀತಿ ಮಧ್ವಾಚಾರ್ಯರ ಒಂದು ಬುದ್ಧಿ ಅಂದರೆ ಮೊದಲೇ ಜ್ಞಾನದಿಂದ ತುಂಬಿತ್ತು. ಆದರೂ ಕೂಡ ವೇದವ್ಯಾಸ ದೇವರ ಉಪದೇಶವನ್ನು ಅದು ಮತ್ತಷ್ಟು ತುಂಬಿಸ್ಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ಆ ವೇದವ್ಯಾಸ ದೇವರ ಮಾರ್ಗದರ್ಶನವನ್ನು ಮಧ್ವಾಚಾರ್ಯ ಪಡಿತಾರೆ. ಅನಂತರದಲ್ಲಿ ನಾನು ಇಲ್ಲೇ ಇದ್ದು ಬಿಡ್ತೇನೆ ಸ್ವಾಮಿ ಎಂದರು ಮಧ್ವಾಚಾರ್ಯ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನಿನ್ನಿಂದ ತತ್ವಜ್ಞಾನ ಪಡೆಯೋದಕ್ಕೋಸ್ಕರ ಅನೇಕ ಸಜ್ಜನರು ಭೂಲೋಕದಲ್ಲಿ ಕಾಯ್ತಾ ಇದ್ದಾರೆ. ನೀನೇ ಇಲ್ಲೇ ಕೂತ್ಕೊಂಡ್ಬಿಟ್ರೆ ನಿನ್ನ ಅವತಾರದ ಉದ್ದೇಶ ಏನಾಗುತ್ತೆ? ಆದರೆ ಮಧ್ವಾಚಾರ್ಯರಿಗೆ ಗೊತ್ತಿದೆ ನಾನು ಬಂದದ್ದು ಅಲ್ಲಿಗೆ ಹೋಗಬೇಕು ಅಂತ. ಆದರೂ ಗುರುಗಳು ಹೇಳಿ ಅಂತ ಅವರು ಆ ರೀತಿಯಾಗಿ ಹೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನೋಡಿ ನೀವು ಕೇಳ್ತಾ ಇದ್ದೀರಾ ತತ್ವಜ್ಞಾನ ಯಾರಿಗೆ ಬೇಕಾಗಿದೆ? ಇವತ್ತು ಜನಗಳಿಗೆಲ್ಲ ನಮಗೆ ದುಡ್ಡು ಬೇಕು, ದುಡ್ಡಿದ್ದವರಿಗೆ ಅಧಿಕಾರ ಬೇಕು, ಈ ಲೌಕಿಕಗಳಲ್ಲೇ ಎಲ್ಲರಿಗೂ ಆಸಕ್ತಿ ಇದೆ. ಅಂಥವರಿಗೆ ನಾನೇನು ವೇದಾಂತ ಹೇಳಬೇಕು? ಅವರೇನು ಕೇಳ್ತಾರೆ, ಆದ್ದರಿಂದ ನನಗೆ ಅದು ಬೇಡ ಅಂತ ವೇದವ್ಯಾಸ ದೇವರ ಹತ್ರ ಮಧ್ವಾಚಾರ್ಯ ಹೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾ. ನೋಡಪ್ಪ, ಯಾವಾಗಲೂ ಕೂಡ ರತ್ನದ ಅಂಗಡಿಗಳಿಗೆ, ವಜ್ರದ ಅಂಗಡಿಗಳಿಗೆ ಬರುವ ಗಿರಾಕಿಗಳು ಬಹಳ ಕಡಿಮೆ. ಹಾಗೆ ಅಂತ ಆ ರತ್ನ ಮತ್ತು ವಜ್ರಗಳ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅದಕ್ಕೆ ಬೆಲೆ ಇಲ್ಲ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಹೆಚ್ಚಾಗಿ ಜನಗಳೆಲ್ಲ ಬಳೆಗಾರರ ಅಂಗಡಿಗೆ ಹೋಗ್ತಕ್ಕಂಥ ಜನಗಳೇ ಜಾಸ್ತಿ ಹೆಣ್ಮಕ್ಕಳು. ಏಕೆಂದರೆ ಬಳೆ ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗತ್ತೆ. ಆದರೆ ವಜ್ರ ಮತ್ತು ರತ್ನಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಆ ತುಂಬ ದುಡ್ಡುಗಳು ಬೇಕಾಗತ್ತೆ. ಅದರಂತೆ ನಿಮ್ಮ ಸಿದ್ಧಾಂತವನ್ನು ಅನುಸರಣೆ ಮಾಡಬೇಕಾದ್ರೆ ತುಂಬ ಬೌದ್ಧಿಕವಾದ ಕೃಷಿ ಇರಬೇಕು, ಅವರಿಗೆ ತತ್ವಜ್ಞಾನದಲ್ಲಿ ಆಸಕ್ತಿ ಇರಬೇಕು. ಅಂಥ ಜನಗಳು ಬಹಳ ಕಡಿಮೆ ಇದ್ದಾರೆ, ನನಗೂ ಕೂಡ ಗೊತ್ತು. ಆದರೆ ಆ ಜನಗಳೆಲ್ಲ ಇವತ್ತು ಕಥೆ ಏನಾಗಿದೆ ಅವರಿಗೆ ಅಂದರೆ, ರತ್ನಗಳು ಕೆಸರಿನಲ್ಲಿ ಬಿದ್ದರೆ ಹೇಗೋ ಆ ರೀತಿ ಅವರ ಪರಿಸ್ಥಿತಿ ಆಗಿದೆ. ನೀನು ಹೋಗಿ ಅವರಿಗೆ ಉಪದೇಶ ಮಾಡಿದರೆ ಅವರ ಅಜ್ಞಾನದ ಕೊಳೆಯೆಲ್ಲ ಹೋಗುತ್ತೆ, ಅವರು ಮತ್ತೆ ಮೊದಲಿನಂತೆ ಬೆಳಗ್ತಾರೆ. ಆದ್ದರಿಂದ ಆ ಕಾರ್ಯವನ್ನು ಮಾಡು, ಅದರಿಂದ ನೀನು ಹೊರಟು ಬಿಡು ಅಂತ ವೇದವ್ಯಾಸ ದೇವರು ಅಪ್ಪಣೆ ಮಾಡಿದಾಗ, ನಿಮ್ಮ ವಿರಹ ನನಗೆ ಅಂತ ಕೇಳಿದಾಗ ಅಲ್ಲಿದ್ದಂತಹ ವ್ಯಾಸಮುಷ್ಟಿ ಅಂತ ಆ ಮಣ್ಣನ್ನು ಕೈಯಲ್ಲಿ ಹಾಕ್ಕೊಂಡು ವೇದವ್ಯಾಸ ದೇವರು ಇದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು, ನಾನು ಮತ್ತು ನನ್ನ ಮಡದಿಯಾದ ಮಹಾಲಕ್ಷ್ಮೀ ದೇವಿ ಇದರಲ್ಲಿ ಯಾವಾಗಲೂ ಕೂಡ ಇರ್ತೇವೆ, ಇದನ್ನು ನಿಮ್ಮ ಜೊತೆಗೆ ನೀವು ಇಟ್ಕೊಂಡ್ಬಿಟ್ರೆ ನಮ್ಮ ವಿರಹದ ಒಂದು ಭಾವನೆ ನಿಮಗೆ ಯಾವತ್ತೂ ಕೂಡ ಬರೋದಿಲ್ಲ. ಆದ್ದರಿಂದ ನಾವು ನಿಮ್ಮ ಹೃದಯದಲ್ಲೇ ಇರ್ತೇವೆ, ಮತ್ತು ನೀವು ಯಾವಾಗಲೂ ನಮ್ಮನ್ನು ಸ್ಮರಣೆ ಮಾಡ್ತಾನೆ ಇರ್ತೀವಿ, ನೀವು ಹೊರಟು ಬಿಡಿ ಅಂತ ಹೇಳಿದಾಗ ಆ ಬದರಿಯಿಂದ ಹೊರಟಂಥ ಮಧ್ವಾಚಾರ್ಯರು ಗೋದಾವರಿ ಪರಿಸರಕ್ಕೆ ಬರ್ತಾ ಇದ್ದಾರೆ. ಆಂಧ್ರದ ಆ ಪರಿಸರದಲ್ಲಿ ಶೋಭನ ಭಟ್ಟರು ಅಂತ ದೊಡ್ಡ ಜ್ಞಾನಿಗಳ ಸಭೆಯನ್ನು ನಡೆಸ್ತಾ ಇದ್ದರು. ಬಂದ ವಿದ್ವಾಂಸರಿಗೆಲ್ಲ ಅವರ ಪಾಂಡಿತ್ಯವನ್ನು ಅವರು ಪರೀಕ್ಷೆ ಮಾಡಿ ಬೇಕಾದಷ್ಟು ಅವರಿಗೆ ಸಂಭಾವನೆ ಕೊಡ್ತಾ ಇತ್ತು. ಪ್ರಾಜ್ಞವಿತ್ತ ಮಯಮಾಪ್ತುಮಾಗತೈ ಪಂಡಿತೈರ್ದ್ವಿನವಶಾಕಿ ಭಿಶ್ರುತಿ. ಆ ಸಂದರ್ಭದಲ್ಲಿ ಬೇರೆ ಬೇರೆ ವೇದಾಧ್ಯಯನ ಮಾಡಿದವರು, ಷಡ್ದರ್ಶನಗಳನ್ನು ಅಧ್ಯಯನ ಮಾಡಿದವರು ಅವರೆಲ್ಲ ಅಲ್ಲಿಗೆ ಬಂದಾಗ ಅವರಿಗೆಲ್ಲ ಆ ನೇತೃತ್ವವನ್ನು ವಹಿಸಿದ ಶೋಭನ ಭಟ್ಟರು ಅನಂತರದಲ್ಲಿ ಅವರಿಗೆ ಆ ನಿರ್ಣಾಯಕವಾದಂಥ ವಿಚಾರಗಳನ್ನು ಹೇಳಿ ಅವರಿಗೆಲ್ಲ ತಪ್ಪುಗಳನ್ನು, ಓರೆಕೋರೆಗಳನ್ನು ತಿದ್ದಿ ಅವರಿಗೆಲ್ಲ ಜ್ಞಾನೋಪದೇಶ ಮಾಡ್ತಾ ಇದ್ದರು. ಅಂತಹ ಶೋಭನ ಭಟ್ಟರು ನಡೆಸ್ತಾ ಇದ್ದವರು ಅಲ್ಲಿ ಮೊಟ್ಟ ಮೊದಲು ತಮ್ಮ ಆ ಒಂದು ದ್ವೈತವಾದವನ್ನು, ಮಧ್ವ ಸಿದ್ಧಾಂತವನ್ನು ಅನಾವರಣಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಮಧ್ವ ಸಿದ್ಧಾಂತ ಮೊದಲು ಹುಟ್ಟಿದ್ದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಗೋದಾವರಿಯ ತೀರದಲ್ಲಿ. ಅದನ್ನು ಮೊಟ್ಟ ಮೊದಲು ಕೇಳಿದ ಜ್ಞಾನಿಗಳೇ ಅದು ಶೋಭನ ಭಟ್ಟರು, ಮುಂದೆ ಅವರೇ ಪದ್ಮನಾಭ ತೀರ್ಥರು ಅಂತ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರಾಗಿ ಅವರು ರೂಪುಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರ ಆ ಪೂರ್ವ ರೂಪವೇ ಅವರು ಶೋಭನ ಭಟ್ಟರಾದ್ದರಿಂದ ಅವರಿಗೆ ಮಧ್ವಾಚಾರ್ಯ ಹೇಳಿದ ಈ ವಿಷಯಗಳನ್ನೆಲ್ಲ ಕೇಳಿ ಮಹಾ ತಾರ್ಕಿಕರು, ಅವರು ತೀಕ್ಷ್ಣ ತರ್ಕದಿಂದ ಎಲ್ಲವನ್ನು ಅಳಿತಾ ಇದ್ದರು. ಆ ಎಲ್ಲ ಯುಕ್ತಿಗಳು ಮಧ್ವ ಸಿದ್ಧಾಂತದಲ್ಲಿ ಕಂಡಾಗ, ಸ್ವಾಮಿ ಇನ್ನು ಕನಸಿನಲ್ಲೂ ಬೇರೆ ದರ್ಶನಗಳನ್ನು ನಾನು ಓದೋದಿಲ್ಲ, ನೀವೇ ನನಗೆ ಗುರುಗಳು, ಈ ಮಧ್ವ ಸಿದ್ಧಾಂತವೇ ನನ್ನ ಉಸಿರು ಅಂತ ಎಲ್ಲ ಕಡೆಯಲ್ಲೂ ಅವರು ಪ್ರಸಾರ ಮಾಡ್ತಾ ಬರ್ತಾರೆ. ಅನಂತರದಲ್ಲಿ ಆ ಗ್ರಂಥವನ್ನು ಉಡುಪಿಯಲ್ಲಿದ್ದಂತಹ ಅಚ್ಯುತ ಪ್ರಜ್ಞರಿಗೂ ಕೂಡ ಮಧ್ವಾಚಾರ್ಯರು ಕಳಿಸಿಕೊಟ್ಟಾಗ ಅದನ್ನೆಲ್ಲ ಓದಿ ಬಹಳ ಆನಂದ ಪಡ್ತಾರೆ. ನಮ್ಮ ಶಿಷ್ಯ ಅಂದರೆ ಗುರುವಿನ ಮಿಂಚಿಡ ಶಿಷ್ಯುಡು ಅಂತ, ಇವರು ಅಂತಹ ಅದ್ಭುತವಾದ ಜ್ಞಾನ ಇವರಲ್ಲಿದೆ ಅಂತ ಅವರು ಬಹಳ ಸಂತೋಷ ಪಡ್ತಾರೆ. ಅನಂತರದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅತ್ಯದ್ಭುತವಾದ ಮಹಾಭಾರತದ ಸಂಶೋಧನಾತ್ಮಕವಾದ ಕೃತಿಯನ್ನು ಕೂಡ ಶ್ರೀಮದ್ ಆಚಾರ್ಯ ರಚನೆ ಮಾಡಿದ್ದಾರೆ. ಈ ಎಲ್ಲ ಪರಿಪೂರ್ಣವಾದ ಜ್ಞಾನದ ಜೊತೆಗೆ ಪರಿಪೂರ್ಣವಾದ ಬಲವೂ ಕೂಡ ಮಧ್ವಾಚಾರ್ಯರಲ್ಲಿತ್ತು. ಅವರು ಒಮ್ಮೆ ಗಂಡವಾಟ, ಖಲ್ವವಾಟ ಅಂತ ಮಹಾ ಪ್ರಚಂಡ ಪೈಲ್ವಾನರುಗಳನ್ನು ಕೂಡ ಅವರು ಸೋಲಿಸಿದ್ದನ್ನು ಅವರ ಇತಿಹಾಸ, ಅವರ ಚರಿತ್ರೆ ದಾಖಲೆ ಮಾಡ್ತಾಯಿತ್ತು. ಎಲ್ಲಾದರೂ ಉಪದೇಶ ಮಾಡುವ ವೇದಾಂತವನ್ನು ಉಪದೇಶ ಮಾಡುವ ಸನ್ಯಾಸಿಗಳು ಪೈಲ್ವಾನರ ಜೊತೆಗೆ ಕುಸ್ತಿ ಮಾಡಿ ಅವರಿಂದ ಗೆದ್ದದ್ದು ಎಲ್ಲಾದರೂ ಉಲ್ಲೇಖ ಇದೆಯಾ? ಆದರೆ ಅಂತಹ ಅದ್ಭುತವಾದ ಆ ಒಂದು ಮಹಿಮೆ ನಮ್ಮ ಶ್ರೀಮದ್ ಆಚಾರ್ಯರಲ್ಲೂ ಕೂಡ ಇತ್ತು. ಅವರಲ್ಲಿ ಪರಿಪೂರ್ಣವಾದ ಬಲವೂ ಕೂಡ ಇದ್ದದ್ದರಿಂದ ಆ ಇಬ್ಬರು ಪೈಲ್ವಾನರಿಗೆ ಅವರು ಸವಾಲು ಹಾಕ್ತಾ ಇದ್ದಾರೆ. ನಾವು ಪ್ರವಚನ ಮಾಡ್ತಾ ಪೀಠದಲ್ಲಿ ಕೊಡ್ತೇವೆ, ನಿಮಗೆ ಶಕ್ತಿ ಇದ್ದರೆ ನಮ್ಮ ಕುತ್ತಿಗೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ನಮ್ಮ ಧ್ವನಿಯನ್ನು ಅಡಗಿಸಿ ನೋಡೋಣ ಅಂತ. ಅವ್ರು ಹೇಳಿದರು, ಇದೇನು ಅನಾಯಾಸವಾಗಿ ನಾವು ಮಾಡ್ತೇವೆ, ಗಂಡವಾಟ ನೀನಿರಯ್ಯ, ನಾನೇ ಆ ಕೆಲಸ ಮಾಡ್ತೇನೆ ಅಂತ ಈ ಪೂರ್ವವಾಟ ಬಂದುಬಿಟ್ಟು ಅವನು ಮೊದಲು ಒಂದೇ ಕೈಯಿಂದ ಹಿಡಿಯಕ್ಕೆ ಹೋದ. ಆಚಾರ್ಯರ ಬಾಯಿಂದ ಮಾತು ಹಾಗೆ ಬರ್ತಾನೆ ಇತ್ತು.
ಪುನಃ 2 ಕೈ ಶುರು ಮಾಡಿದ. ಇಬ್ಬರೂ ಹಿಡಿದ್ರು, ಏನೂ ಮಾಡಲಿಕ್ಕಾಗಲೇ ಇಲ್ಲ. ಕೊನೆಗೆ ಅವರಿಗೆ ಶರಣಾಗತರಾಗಿ ಬಿಟ್ಟಾಗ, ನಿಮ್ಮ ಬೆನ್ನ ಮೇಲೆ ನಾನು ಕೈ ಇಡ್ತೇನೆ, ತೆಗಿರಿ ನೋಡೋಣ ಅಂತ. ಅವರಂದರು, ಬೆಟ್ಟ ಹೊತ್ತಂತೆ ಆಗ್ತಾ ಇದೆ, ಮೊದಲು ಕೈ ತೆಗಿರಿ, ಇಲ್ಲಾಂದರೆ ಅಪ್ಪಚ್ಚಿ ಆಗಿ ಹೋಗ್ಬಿಡ್ತೇವೆ ನಾವು. ಹೀಗೆ ಸೌಮೇರವಂ ಗೌರವಂ ಆವಹಂತೆ ತವಾಂಗ ಮಂಗಾಂಗುಲಯೋಶ್ಚನೋಂಗೆ. ನಿಮ್ಮ ಒಂದೊಂದು ಬೆರಳು ನಮ್ಮ ಬೆನ್ನ ಮೇಲೆ ಇಟ್ಟರೆ ಬೆಟ್ಟ ಹೊತ್ತ ಕಷ್ಟ ನಮಗಾಗಿಬಿಡತ್ತೆ. ನಿಮ್ಮ ಸಹವಾಸ ಸಾಕು, ನೀವೇ ಮಹಾ ಜಗಜ್ಜಟ್ಟಿಗಳು, ನಮ್ಮ ಎಲ್ಲ ಈ ಒಂದು ಜಯಪತ್ರ ನಿಮಗೆ ಕೊಟ್ಟು ಹೋಗ್ತೀವಿ ಅಂತ ಹೊರಟು ಹೋಗಿಬಿಡ್ತಾ ಇದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಪರಿಸರಕ್ಕೆ ಬಂದಾಗ ಅಲ್ಲಿ ನೀರಿಲ್ಲದ ಜನಗಳೆಲ್ಲ ಕಷ್ಟಪಡ್ತಾ ಇದ್ದಾಗ ತಮ್ಮ ದಂಡ ಏನಿದೆ ಕೈಯಲ್ಲಿದ್ದಂತಹ ದಂಡ ಅದನ್ನು ಅಲ್ಲಿಟ್ಟು ಪರ್ಜನ್ಯ ಮಂತ್ರವನ್ನು ಜಪ ಮಾಡಿದರೆ ಆವಾಗ ಮಳೆ ಜೋರಾಗಿ ಬಂದು ಅಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತಾ ಇದೆ. ಆ ಕೆರೆ ನೀರೆಲ್ಲ ಜನಗಳಿಗೆ ಸಿಹಿ ನೀರು ಅದು ಉಪಯೋಗಕ್ಕೆ ಬಂದು ಬಿಡ್ತಾ ಇದೆ. ಇವತ್ತು ಅನೇಕರು ಯಾರಾದರೂ ದಂಡ ಹಿಡ್ಕೊಂಡು ಕೂತ್ರೆ ಹೊಸದಾಗಿ ನೀರು ಬರೋದಲ್ಲ, ಇದ್ದ ನೀರು ಕಣ್ಮರೆ ಆಗಿಬಿಡತ್ತೆ. ಆದರೆ ಆಚಾರ್ಯರ ತಪಸ್ಸು ಎಂಥದ್ದು ಅಂದರೆ ಅವರಿಗೆ ವರುಣದೇವರು ಬೇರೆ ಬೇರೆ ದೇವರೆಲ್ಲ ಅವರ ದಾಸರು. ಸ್ವಾಮಿ ನಿಮ್ಮ ಏನು ಅಪ್ಪಣೆ ಇದೆ ಹೇಳಿ ಅದನ್ನು ನಾವು ಮಾಡ್ತೇವೆ ಅಂತ ಆ ರೀತಿಯಾಗಿ ಅವರ ಸೇವೆಯನ್ನು ನಡೆಸೋದಕ್ಕೆ ಸಕಲ ದೇವತಾ ವೃಂದವೇ ಅವರ ಪಾದದ ಮುಂದೆ ನಿಲ್ತಾ ಇತ್ತು. ಒಂದು ಸಂದರ್ಭದಲ್ಲಿ ಕುರುಕ್ಷೇತ್ರಕ್ಕೆ ಹೋದಾಗ ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಮಧ್ವಾಚಾರ್ಯರು ಸಿದ್ಧರಾಗ್ತಾ ಇದ್ದಾಗ ಅಲ್ಲಿಯೇ ಒಂದು ಗಿಡ ಮುರಿದು ಅದರಿಂದ ನೊರೆಯಂತೆ ಆ ನೀರಾದ ಹಾಲು ಹೊರಗಡೆ ಬಂದುಬಿಡ್ತದೆ. ಆ ನೀರೇ ಅಲ್ಲಿ ಹೊರಗಡೆ ಬಂದುಬಿಡುತ್ತೆ. ಅನಂತರದಲ್ಲಿ ನಿಜವಾದ ರೂಪವನ್ನು ತೊಟ್ಟು ಗಂಗಾದೇವಿಯೇ ಮಧ್ವಾಚಾರ್ಯಗೆ ನಮಸ್ಕಾರ ಮಾಡಿ, ಸ್ವಾಮಿ ನೀವ್ಯಾಕೆ ನಾನಿದ್ದಲ್ಲಿಗೆ ಬರಬೇಕೋ, ನಾನೇ ನೀವಿದ್ದಲ್ಲಿಗೆ ಬರ್ತೇನೆ. ಆದ್ದರಿಂದ ಇನ್ಯಾವತ್ತೂ ನೀವು ನನ್ನನ್ನು ಹುಡ್ಕೊಂಡು ಬರಬೇಡಿ, ನಾನೇ ನೀವಿದ್ದಲ್ಲಿ ಬರ್ತೇನೆ. ನೀವು ನಿಜವಾದ ತೀರ್ಥ, ನಾನು ಆಗಾಗ ತೀರ್ಥವೂ ಆಗ್ತೇನೆ, ಇನ್ನೇನೂ ಆಗಿಬಿಡ್ತಾ ಇರ್ತೇನೆ, ನಾನು ಕೊಳೆಯೂ ಆಗಿಬಿಡ್ತಾ ಇರ್ತೇನೆ. ಆದ್ದರಿಂದ ನಿಮ್ಮಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ ಅಂತ ಯಾವ ಗಂಗಾದಿ ತೀರ್ಥಗಳು ಕೂಡ ಆಚಾರ್ಯರ ಪಾದಗಳನ್ನು ಅಲ್ಲಿ ಆಶ್ರಯಿಸ್ತಾ ಇರುವಾಗ ಅಂತಹ ಶ್ರೀಮದ್ ಆಚಾರ್ಯರಿಗೆ ಆ ಯಾವ ತೀರ್ಥವನ್ನು ಹುಡುಕಿಕೊಂಡು ಹೋಗುವ ಒಂದು ಪ್ರಸಂಗವೇ ಬರಲಿಲ್ಲ. ಅಂತಹ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಕೂಡ ತಿಳಿಯದೆ ಕೆಲವರೆಲ್ಲ ಅವರನ್ನು ಕೂಡ ಅಪಹಾಸ್ಯ ಮಾಡಿದ್ದು ಕೂಡ ಇದೆ ಅಂತೆ. ಅದನ್ನು ಕೂಡ ಮಧ್ವೀಜ ಉಲ್ಲೇಖ ಮಾಡ್ತಾ ಇತ್ತು. ಒಂದು ಸಂದರ್ಭದಲ್ಲಿ ಗ್ರಹಣ ಸಮಯದಲ್ಲಿ ಮಧ್ವಾಚಾರ್ಯ ಸಮುದ್ರ ಸ್ನಾನಕ್ಕೆ ಹೋದಾಗ ಅಲ್ಲಿ ತೆರೆಗಳಲ್ಲಿ ಜೋರಾಗಿ ಅಪ್ಪಳಿಸ್ತಾ ಇತ್ತು. ಆವಾಗ ಮಧ್ವಾಚಾರ್ಯ ಇನ್ನೇನು ಮುಳುಗಬೇಕು ಅಂತ ಹೋದಾಗ ಆ ತೆರೆ ಅಪ್ಪಳಿಸಿದಾಗ ಸ್ವಲ್ಪ ಈ ತೆರೆ ಅವರು ವಾಲಿಬಿಟ್ಟು ಆವಾಗ ಅಲ್ಲಿದ್ದ ಜನಗಳೆಲ್ಲ ತಮಾಷೆ ಮಾಡಿದ್ರಂತೆ, ಯೋ ಲೋಕತ್ರಯ ವಿಜಯಿ, ಓ ಇವರೇನಪ್ಪ 3 ಲೋಕಗಳನ್ನು ಗೆದ್ದು ಬಿಟ್ಟಂಥ ದೊಡ್ಡ ವ್ಯಕ್ತಿಗಳು ಅಂತ ಅವ್ರು ಹೇಳ್ಕೊಳ್ತಾರೆ. ಒಂದು ಸಣ್ಣ ತೆರೆಯ ಆರ್ಭಟವನ್ನು ಇವರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ, ಎಂಥ ಗುರುಗಳೋ ಏನೋ ಅಂತ ಅವರನ್ನು ಬೈದು ಹೊಟ್ಟೋಗ್ಬಿಟ್ರಂತೆ. ಆದರೆ ಮಧ್ವಾಚಾರ್ಯ ಅದನ್ನು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಅನಂತರದಲ್ಲಿ ಸಮುದ್ರವನ್ನು ಒಮ್ಮೆ ದಿಟ್ಟಿಸಿ ನೋಡಿದರೆ ಅದರ ಎಲ್ಲ ಸಮುದ್ರದ ಅಬ್ಬರದ ತೆರೆಗಳ ಆರ್ಭಟ ನಿಂತೋಗಿ ಆ ಕೆರೆ ನೀರಂತೆ ಆಗಿಬಿಡ್ತಂತೆ. ಅಂದರೆ ಜನ್ಮಸ್ಥಿತ್ಯವಸ್ಥಿತಿದಾಯಿ ನಮ್ಮ ಮುಕುಂದಂ. ಮಧ್ವಾಚಾರ್ಯ ಮಹಿಮೆ ಹೇಳ್ತಾ ಇದ್ದಾರೆ, ಮುಂದೆ ಅವರೇ ಬ್ರಹ್ಮ ಪದವಿಗೆ ಬಂದು ಈ ಎಲ್ಲ ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂತಹ ಮಹಾನುಭಾವ, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು. ಅವರ ಮುಂದೆ ಸಮುದ್ರ ಏನಾದರೂ ತನ್ನ ಆಟ ತೋರಿಸೋದಕ್ಕೆ ಸಾಧ್ಯ ಇದೆಯೇ? ಆದರೆ ಜನಗಳೆಲ್ಲ ದೇವರನ್ನೂ ಬೈತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಬೈತಾರೆ, ಅವರಿಗೆ ಬೈಯೋದೇ ಸ್ವಭಾವ. ಆದರೆ ಅನಂತರದಲ್ಲಿ ಅವ್ರು ಏನು ಮಹಿಮೆ ಮಾಡಿದ್ದಾರೆ ಅದು ನೋಡೋದಕ್ಕೂ ಅವರಿಗೆ ಇಷ್ಟ ಇರೋದಿಲ್ಲ. ಆದ್ದರಿಂದ ಅಂತಹ ದುರ್ಜನರಿಗೆ ಅದೇ ಶೋಭೆ ಅಂತ ಆ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಹೀಗೆ ತಮ್ಮ ಎಲ್ಲ ಅವತಾರ ಕಾರ್ಯವನ್ನು ಪರಿಸಮಾಪ್ತಿಗೊಳಿಸಿದ ಶ್ರೀಮದ್ ಆಚಾರ್ಯರು ಅವರ ಮಹಿಮೆಯನ್ನು ಹೇಳ್ತಾ ಕೂದರೆ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದರೆ ಅವರ ಮಹಿಮೆ ಮುಗಿಯೋದೇ ಇಲ್ಲ. ಅಷ್ಟು ಅನಂತವಾದ ಅಗಾಧವಾದ ಮಹಿಮೆ ಶ್ರೀಮದ್ ಆಚಾರ್ಯರದ್ದಾಗಿದೆ. ಅನಂತರದಲ್ಲಿ ಅವರು ಇದೇ ಮಾಘಶುದ್ಧ ನವಮಿಯ ದಿನ ತಮ್ಮ ಬದರಿಕಾಶ್ರಮ ಪ್ರಯಾಣವನ್ನು ಅವರು ಗುರುತಿಸಿಟ್ಟು ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಆ ದಿನ ಬೆಳಿಗ್ಗೆ ಅವರು ಐತರೇಯ ಉಪನಿಷತ್ ಭಾಷ್ಯವನ್ನು ಅವರು ಪ್ರವಚನ ಮಾಡಿದಾಗ ಎಲ್ಲ ಶಿಷ್ಯರು ಕೂಡ ಆನಂದದಿಂದ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ. ಗುರುಗಳು ಅಂದರೆ ನಮಗೆ ಇಂಥ ಗುರುಗಳೇ ಆಗಬೇಕು, ಅವರಿಂದ ಉಪದೇಶವನ್ನು ನಾವು ಪಡಿತಾ ಇದ್ದರೆ ನಾವು ಪಾಠ ಕೇಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದ್ದಿಲ್ಲ, ಆನಂದದ ಕಡಲಲ್ಲಿ ಈಜಾಡ್ತಾ ಇದ್ದೇವೆ ಅಂತ ನಮಗೆ ಭಾವನೆ ಬರ್ತಾ ಇತ್ತು. ಆ ರೀತಿ ಪಾಠವನ್ನು ಪ್ರವಚನವನ್ನು ನಮಗೆ ಆನಂದವಾಗುವಂತೆ ಮಾಡಿದ ಮಹಾನುಭಾವರು ಅಂತ ಅವರು ಇದ್ದಾಗಲೇ ಅನ್ಕೊಳ್ತಾ ಇದ್ದಾಗಲೇ ಮೇಲುಗಡೆಯಿಂದ ಪುಷ್ಪವೃಷ್ಟಿ ಆಗುತ್ತೆ. ಅನಂತರದಲ್ಲಿ ಅವರು ಕಣ್ಮರಿ ಆಗಿಬಿಡ್ತಾರೆ. ಅನಂತರದಲ್ಲಿ ಅದೃಶ್ಯೋ ರೌಪ್ಯ ಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ ನಾವು ಬದರಿಯಲ್ಲಿ ಇವತ್ತಿಗೂ ಕೂಡ ದೃಶ್ಯವಾಗಿದ್ದೇವೆ. ಅದರ ಉಡುಪಿ ನಮ್ಮ ಅತ್ಯಂತ ಸಾಧನ ಕ್ಷೇತ್ರ, ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಅಲ್ಲೇ ಒಂದು ರೂಪದಿಂದ ನಾವು ಇದ್ದೇವೆ ಅದೃಶ್ಯರಾಗಿ ಅಂತ ಮಧ್ವಾಚಾರ್ಯರು ಆ ರೀತಿಯಾಗಿ ಸೂಚನೆ ಮಾಡಿದ್ದಾರೆ. ಅಂತಹ ಮಹಾನುಭಾವರಾದ ಶ್ರೀಮದ್ ಆಚಾರ್ಯರ ಮಹಿಮೆ ಅದು ಅಗಾಧವಾಗಿರ್ತಕ್ಕಂಥದ್ದು. ಅವರ ಚರಿತ್ರೆಯ ಸಿಂಧುವಿನಲ್ಲಿ
ಕೆಲವು ಬಿಂದುಗಳನ್ನು ನಾವು ಕಿವಿಗೆ ಹಾಕ್ಕೊಂಡ್ರೂ ಕೂಡ ನಮ್ಮ ದೇಹ ನಮ್ಮ ಕಿವಿ ಅದು ಪಾವನವಾಗಿ ಬಿಡುತ್ತೆ. ಆದ್ದರಿಂದ ಅಂತಹ ಗುರುಗಳಲ್ಲಿ ನಾವು ಕೇಳಬೇಕಾದಂತಹ ಪ್ರಾರ್ಥನೆ ಯಾವುದು ಅಂದರೆ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ ಅಂತ ಅವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಮಗೆ ಇನ್ನೂ ಕೂಡ ಎಷ್ಟು ಜನ್ಮಗಳಿದೆಯೋ ನಮಗೆ ಗೊತ್ತಿಲ್ಲ, ಆದ್ದರಿಂದ ಯಾವುದೇ ಜನ್ಮ ಬಂದರೂ ನಾವು ಹೆದರೋದಿಲ್ಲ, ಆದರೆ ನೀವು ಮಾತ್ರ ನಮಗೆ ಗುರುಗಳಾಗಿರಬೇಕು. ನಿಮ್ಮ ಗುರುತ್ವದ ನಿಮ್ಮ ಸಿದ್ಧಾಂತದ ಅನುಯಾಯಿಗಳಾಗಿ ನಾವು ಹುಟ್ಟಬೇಕು. ಆ ಮಾಧ್ವ ಪರಂಪರೆಯಲ್ಲಿ ಹುಟ್ಟುವ ಭಾಗ್ಯ ನೀವು ನಮಗೆ ಕೊಟ್ಟರೆ ಮುಂದೆ ಇನ್ನೂ 100 ಅಲ್ಲ ಅದಕ್ಕಿಂತ ಹೆಚ್ಚು ಜನ್ಮ ಇದ್ದರೂ ಕೂಡ ನಾವು ಹುಟ್ಟಿ ಬರಬಲ್ಲೆವು. ಆದರೆ ನಿಮ್ಮ ಅನುಗ್ರಹ ಇಲ್ಲದೆ ಇನ್ಯಾವುದೋ ಮತದಲ್ಲಿ ನಾವು ಹುಟ್ಟಿಬಿಟ್ರೆ ನಮಗೆ ಮೋಕ್ಷದ ದಾರಿ ನಮಗೆ ಅದು ಸಿಗೋದಿಲ್ಲ. ಅಂತಹ ಅನುಗ್ರಹವನ್ನು ನೀವು ಮಾಡಿ ಅಂತ ಮಧ್ವಾಚಾರ್ಯರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತಹ ಸುಮಧ್ವ ವಿಜಯ ಅವರ ಗ್ರಂಥಗಳು, ಅವರ ಗ್ರಂಥದಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಇದೆಲ್ಲವನ್ನು ಕೂಡ ಕಳೆದ 4 ದಿನಗಳಿಂದ ನಾವು ಮನನ ಮಾಡಿದ್ದೇವೆ. ಆದ್ದರಿಂದ ನಮಗೆ ಅಂತಹ ಮಧ್ವಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ನಮಗೆ ಭಗವಂತನಲ್ಲಿ ಮತ್ತಷ್ಟು ದೃಢವಾದ ಭಕ್ತಿ, ಅನಂತರದಲ್ಲಿ ವೈರಾಗ್ಯ, ಅನಂತರದಲ್ಲಿ ಈ ಭಕ್ತಿ ಧ್ಯಾನ ಇವುಗಳನ್ನೆಲ್ಲ ವಿಶೇಷವಾಗಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಮಧ್ವಗುರುಗಳನ್ನು ಪ್ರಾರ್ಥನೆ ಮಾಡೋಣ. ನಮ್ಮ ಕೋರಿಕೆಗೆ ಶ್ರೀಮದ್ ಆಚಾರ್ಯರು ಅವರು ಅನುಗ್ರಹಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬಹುದಾಗಿದೆ. ಅಂತಹ ಸುಮಧ್ವ ವಿಜಯ ಶ್ರೀಮದ್ ಆಚಾರ್ಯರ ಒಂದೊಂದು ಚರಿತ್ರೆಯ ಒಂದೊಂದು ಮಾತನ್ನು ನಾವು ಕೇಳಿದರೂ ಕೂಡ ಅದು ಸಂಸಾರದ ಬಿಡುಗಡೆಗೆ ಕಾರಣ ಅಂತ ಪಂಡಿತಾಚಾರ್ಯರು ಉದ್ಘೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚಯೇಯು ನನು ಮಧ್ವಸ್ಯ ನ ತಾದೃಶೋಲ್ಪಬೋಧ. ಅವ್ರು ಹೇಳ್ತಾ ಇದ್ದಾರೆ, ಶ್ರೀಮದಾಚಾರ್ಯರು ಬಂದರು, ಇಲ್ಲಿ ಕೂತು ಪ್ರವಚನ ಮಾಡಿದರು, ಇಲ್ಲಿ ಇನ್ನೊಂದು ಕಾರ್ಯವನ್ನು ಮಾಡಿದರು, ಅವರು ಕೂತರು ನಿಂತರು ಅನ್ನತಕ್ಕಂಥ ವಿಷಯವನ್ನು ಕೇಳಿದರೆ ಸಾಕು. ಅದರಿಂದಲೇ ನಮಗೆ ಭಗವಂತನ ಜ್ಞಾನವನ್ನು ಪಡೆದರೆ, ಅವನನ್ನು ಸ್ಮರಣೆ ಮಾಡಿದರೆ ಹೇಗೆ ಸಂಸಾರದ ಬಿಡುಗಡೆ ಆಗುತ್ತೆ, ಅದರಂತೆ ವಾಯುದೇವರು ಅಂದರೆ ಅವರ ದೇಹಾದ್ಯಂತ ಭಗವದ್ರೂಪಗಳೇ ತುಂಬಿಕೊಂಡ್ಬಿಟ್ಟಿವೆ. ಆ ಭಗವದ್ರೂಪಗಳ ಮತ್ತೊಂದು ಓಡಾಡುವ ಪ್ರತಿಮೆ ಅಂದರೆ ಅದು ಮಧ್ವಾಚಾರ್ಯರಾಗಿದ್ದಾರೆ. ಅವರನ್ನು ನಾವು ಸ್ಮರಣೆ ಮಾಡಿದರೂ ಕೂಡ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ, ಅವರ ನೆನೆದು ಬಿಟ್ಟರೆ ಸಾಕು, ನಮ್ಮನ್ನು ಆ ಸಂಸಾರದ ಶಾಶ್ವತ ಬಿಡುಗಡೆಯನ್ನು ಕೊಟ್ಟು ನಮಗೆ ಅವರು ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತಹ ಗುರುಗಳ ಚರಿತ್ರೆಯನ್ನು ನಾವೇನು ಹೇಳಬಲ್ಲೆವು ಅಂತ ಅಷ್ಟು ವಿಸ್ತಾರವಾಗಿ ಹೇಳಿದರೂ ಕೂಡ ನಾವಿನ್ನೂ ಹೇಳಿಲ್ಲ ಅಂತಲೇ ಆ ಪಂಡಿತಾಚಾರ್ಯರು ಅಂದ್ಕೊಳ್ತಾ ಇದ್ದಾರೆ. ಅದರಂತೆ ಮಧ್ವ ಗುರುಗಳ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಮಧ್ವಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಮೂಲ ರಘುಪತಿ ವೇದವ್ಯಾಸ ದೇವರ ಚರಣಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವ ಅಲಂ ವಿಷ್ಣುರ್ಮೇ ಪರಮ ಸುಹೃತೋ ಶ್ರೀಕೃಷ್ಣಾರ್ಪಣಮಸ್ತು.